ಈಗ ಎಜುಕೇಶನ್ ವಿಚಾರ ಬಂದಾಗ ಬೆಳಗ್ಗೆ ಒಂದು ಅಬ್ಸರ್ವ್ ಮಾಡಿದೆ ಅಮ್ಮ, ತುಂಬಾ ಖುಷಿ ಅನ್ನಿಸ್ತು. ಒಂದು ಸ್ಕೂಲ್ ಬೇಕು, ಮತ್ತೊಂದು ದೇವಸ್ಥಾನ ಬೇಕು ಅಂತ. ನೀವು ಪ್ರಶ್ನೆ ಕೇಳಿದ್ರಿ, ಎರಡರಲ್ಲಿ ಒಂದ್ ಕೆಲಸ ಮಾಡ್ತೀನಿ, ಯಾವ್ದು ಹೇಳ್ಬೇಕು ಅಂತ. ಪಾಪ ಅವ್ರು ಬಂದಿದ್ದವರು ಊರವರೆಲ್ಲ ಖುಷಿ ಪಡ್ಲಿ ದೇವಸ್ಥಾನ ಅದು. ದೇವ್ರು ಎಲ್ಲಿ ಕೂತ್ಕೊಂಡ್ರು ಪ್ರೇ ಮಾಡಿದ್ರೆ ಖುಷಿ ಪಡ್ತಾನೆ, ಫಸ್ಟ್ ಸ್ಕೂಲ್ ತಗೋ ಅಂತ ಹೇಳಿದ್ರಿ. ಅಂದ್ರೆ ಮತದಾರರಿಗೆ ತಿಳುವಳಿಕೆ ನೀಡೋ ಕರ್ತವ್ಯ ಕೂಡ ಒಬ್ಬ ಜನಪ್ರತಿನಿಧಿಗೆ ಅನಿವಾರ್ಯ ಅನ್ನೋದನ್ನ ತೋರಿಸ್ಕೊಟ್ರಿ. ಇವೆಲ್ಲ ಹೇಗೆ ಸಾಧ್ಯ? ಈಗ ನಾನು ತುಂಬ ಕಡೆಗೆ ಚುನಾವಣೆ ಪ್ರಚಾರಕ್ಕಾಗಿರ್ಬೋದು, ಅದಾದ ನಂತರ ನಾನು ಎಲ್ಲ ಕಡೆಗೂ ಭೇಟಿ ಕೊಡ್ತಾ ಇರ್ತೀನಿ. ನನಗೆ ಅಲ್ಲಿ ಒಂದು ವಾಸ್ತವ ಏನು ನನಗೆ ಗೊತ್ತಾಗುತ್ತೆ. ಅಂದರೆ ಮಕ್ಕಳು ಇನ್ನೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವ್ರಿಗೆ ಬೇಕಾದಂಥ ಒಂದು ಶಿಕ್ಷಣದ ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ನಾನು ಪ್ರತಿದಿನ ಚರ್ಚೆ ಮಾಡ್ತಾ ಇರ್ತೀನಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ. ಅದಕ್ಕೆ ಬೇಕಾದಂಥ ಪೂರಕವಾದ ಒಂದು ಅಭಿವೃದ್ಧಿ ಕೆಲಸಗಳು ನಾವು ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡ್ತಾಯಿದ್ವಿ. ಈಗ ನಾನು ಒಂದು ವಾರ್ಡ್ ಆಗಿರ್ಬೋದು, ಒಂದು ಊರಿಗೆ ಭೇಟಿ ಕೊಟ್ಟಾಗ ಜನರ ಬೇಡಿಕೆ ಏನಪ್ಪ ಅಂದರೆ, ನಮಗೊಂದು ದೇವಸ್ಥಾನ ಕಟ್ಸ್ಕೊಡ್ರಿ. ಮೊದಲೇದ ದೇವಸ್ಥಾನ ಅಂದ ತಕ್ಷಣವೇ ನನಗೆ ಈಗ ಏನು ನಾವು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ಮೊದಲು ನಾವು ನಮ್ಮ ಮಕ್ಕಳನ್ನ ಶಿಕ್ಷಣವಂತರನ್ನ ಮಾಡ್ಕೊಳ್ಳೋಣ. ಅವರು ನಮ್ಮ ಮುಂದಿನ ಆಸ್ತಿ, ನಮ್ಮ ಕುಟುಂಬಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು. ಒಂದು ವಿದ್ಯಾವಂತ ಮಗು ಅದು ಒಂದು ಸಮಾಜದ ಆಸ್ತಿಯಾಗಿ ಬೆಳಿಬೇಕಂತಂದರೆ ಅದಕ್ಕೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ಬೇಕು. ಅದಕ್ಕೆ ಕೇಳಿದೆ ಅವ್ರಿಗೆ, ಮೊದಲನೇ ಆದ್ಯತೆ ನೀವು ಯಾವುದಕ್ಕೆ ಕೊಡ್ತಾ ಇದ್ದೀರಿ ಅಂತ. ಅವ್ರು ದೇವಸ್ಥಾನ ಅಂತಂದು ನನ್ಗೆ ಭಾಳ ಸಿಟ್ಟು ಬಂದ್ಬಿಡ್ತಾವಾಗ. ಮೊದಲು ನಮ್ಮ ಮಕ್ಕಳ ಭವಿಷ್ಯ ಏನು ಅದು ಮಂಕಾಗ್ತಾ ಇದೆ, ಮೊಸಕಾಗ್ತಾ ಇದೆ, ಅದನ್ನ ಬೆಳಕಿಗೆ ತರೋಂಥ ಕೆಲಸ ನಾವು ಮಾಡ್ಬೇಕು. ಮೊದಲು ಅದನ್ನ ಅವ್ರಿಗೆ ತಿಳುವಳಿಕೆ ಇಲ್ಲ, ಅದನ್ನ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ಯಾಕಂದ್ರೆ ಇವತ್ತು ಅವರಿಂದ ಚುನಾಯಿಸಲ್ಪಟ್ಟ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಅದು ಅವ್ರಿಗೆ ತಿಳುವಳಿಕೆ ಹೇಳೋದು, ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ಕೊಳ್ರಿ. ಅದಕ್ಕೆ ಬೇಕಾದಂಥ ಸವಲತ್ತುಗಳು ನಾವು ಮಾಡ್ತೀವಿ, ಸಂಸದರು ಮಾಡ್ತಾರೆ. ನಾವು ಯಾವತ್ತಿಗೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಯಾವತ್ತೂ ನಾವು ಹಿಂದೇಟು ಹಾಕಿಲ್ಲ. ಇಬ್ಬರು ಯಾವತ್ತೂ ಮುಂಚೂಣಿಯಲ್ಲೇ ಇರ್ತೀವಿ. ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ಮ ಮೊದಲು ಪ್ರಿಯಾರಿಟಿನೇ ಶಿಕ್ಷಣ ಮತ್ತು ಆರೋಗ್ಯ, ಆಮೇಲೆ ಅಭಿವೃದ್ಧಿ ಕೆಲಸಗಳು. ಸಂಡೂರು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ರಸ್ತೆಗಳಿದ್ದಾವೆ. ಎಲ್ಲ ಕಡೆಗೂ ಸ್ವಚ್ಛ ಕುಡಿಯುವ ನೀರಿನ ಒಂದು ಘಟಕಗಳು ಮಾಡಿದ್ದೀವಿ. ಆಮೇಲೆ ಕ್ಲಿನಿಕ್ ಆನ್ ವೀಲ್ ಅಂತಕ್ಕಂಥ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ ಅದ್ರ ಬಗ್ಗೆ ಅದೆಲ್ಲ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲೇ ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ವಿತ್ ಅವರಿಗೆ ಬೇಕಾದಂತ ಏನು ಮೆಡಿಸಿನ್ಸ್ ಎಲ್ಲ ಅಲ್ಲೇ ಕೊಡ್ತಕ್ಕಂಥದ್ದು. ಶುಗರ್ ಟೆಸ್ಟ್ ಅಲ್ಲೇ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಅಲ್ಲೇ ಮಾಡ್ತಾರೆ. ಪ್ರತಿಯೊಂದನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಯಾರು ಬೆಡ್ ರಿಡನ್ ಇರ್ತಾರೆ ಅವ್ರ ಕೂಡ ಹೋಗಿ ಇಲ್ಲಿ ಶುಶ್ರೂಷೆ ಮಾಡಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ವಿ. ಯಾಕಂದ್ರೆ ತೀರಾ ದೂರದ ಹಳ್ಳಿಗಳಿಂದ ಅವರು ನಮ್ಮ ತಾಲೂಕು ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಅವ್ರ ಜೊತೆಗೆ ಒಬ್ರು ಅಟೆಂಡರ್ ಬರ್ಬೇಕಾಗುತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವೇ ಅವ್ರ ಮನೆ ಬಾಗಿಲಿಗೆ ಈ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ವಿ. ಇಂಥ ಒಂದನ್ನೆಲ್ಲವನ್ನು ನಾವು ಮಾಡ್ತಾ ಇರೋದ್ರಿಂದ ಈಗ ಸಹಜವಾಗಿಯೇ ನಮ್ಮಲ್ಲಿ ಕೂಡ ಈ ಜನರದ್ದು ಒಂದು ಆರೋಗ್ಯ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಏನಂದ್ರೆ ಅವರು ತಕ್ಷಣಕ್ಕೆ ಒಂದು ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆ ಸಿಗೋದ್ರಿಂದ ಆರೋಗ್ಯ ಸಮಸ್ಯೆಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇವತ್ತು. ಅದು ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು. ಹಾಗೆಯೇ ನಮ್ಮ ಮಾನ್ಯ ಸಂಸದರು ಕೂಡ ಈ 220 ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೂಡ ನಾವು ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಹೇಳಿದ್ದೆ ತಮಗೆ, ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರ ಕಾರ್ಯಗಳು ಶುರುವಾಗುತ್ತೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅದರ ಒಂದು ಕೆಲಸ ಶುರುವಾಗುತ್ತೆ. ಮತ್ತು ನಮ್ಮ ಸಂಡೂರು ಜನಕ್ಕೆ ಉತ್ತಮವಾದ ಒಂದು ಆರೋಗ್ಯದ ಒಂದು ಭಾಗ್ಯವನ್ನು ಕೊಡೋದ್ರಲ್ಲಿ ನಾವಿಬ್ಬರು ಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.